ಸೋಪಾನ 22. ಇರಬೇಕು ಇವಳಾರೋ ಅಪ್ಸರೆಯೇ ನಿಜದಿ. ಮಹಾವೀರ ಮಹಾದರ್ಶನ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟ. ರಚನೆ ಮಹಾಕವಯತ್ರಿ ಡಾಕ್ಟರ್ ಲತಾ ರಾಜಶೇಖರ್. ಕಾವ್ಯವಾಚನ ವ್ಯಾಖ್ಯಾನ ಡಾಕ್ಟರ್ HP ಮೋಹನಕುಮಾರ ಶಾಸ್ತ್ರಿ. ಇರಬೇಕು ಇವಳಾರೋ ಅಪ್ಸರೆಯ ನಿಜದಿ. ಶೋಭಿಸಿದ್ದಳು ಚೇಟಕನ ಕಿರಿಯ ಪುತ್ರಿ, ಚಂದನೆಯು ಚಂದ್ರನಂದದಿ ಅರಮನೆಯನ್ನೆಲ್ಲ ಬೆಳಗುತ್ತಲೀ. ಇರುತ ತ್ರಿಶಲಾದೇವಿ ಮೃಗಾವತಿ ಅಂತೆಲ್ಲ ಸೋದರಿಯರಿಗೆ ಅಕ್ಕರೆಯ ಮುದ್ದು ಗೊಂಬೆಯಂದದಿ. ಆದರ ಕಾಲಚಕ್ರವು ತಿರುಗಿರಲು ರಭಸದಲ್ಲಿ ದೊರಕಿತಾ ತ್ರಿಶಲೆ ಮೃಗಾವತಿಯರಿಗೆ ಅರಮನೆಯ ಸುಖ ತಲ್ಪವು. ಅಂತೆ ಮೆರೆದವರವರು ಸಾಮ್ರಾಜ್ಞೆಯಾರಾಗಿ ವೆರಸಿ ಅರಸ ಶ್ರೇಷ್ಠರನು. ಕಂಗೊಳಿಸುವಳಾ ಚಂದನೆ ಅಪೂರ್ವ ಸೌಂದರ್ಯ ಸಿರಿಯಿಂದಲಿ ಹೊಳೆವುದವಳ ಚೆಲು ಮೋಹಕ ಸ್ವರ್ಣವರ್ಣವು. ಕಂಗೊಳಿಸಿರಲವಳ ಚಾರುವದನವು ಬೆಳದಿಂಗಳನೊಳು ಮುತ್ತುವವು ಬಂದು ಭ್ರಮರಗಳವಳ ಮೊಗವನ್ನು ಹೂವೆಂದು ತಿಳಿದು. ಬಡಿಸಾರಲು ಭಾಗುವವು ವೃಕ್ಷಗಳು ಆಧರಿಸಲೆಂದು ಲತಾಂಗಿಯವಳನು. ಭಾವಿಸುವ ರಾಜನರು ದಿಟದಿ ಇರಲಾರದೆಂದು ಅವಳಂತ ರೂಪಸಿಯ ದೇವನಾಗ ಗಂಧರ್ವರಲಿಯೋ. ದೇವ ನಾಗ ಗಂಧರ್ವರಲ್ಲೂ ಕೂಡ ಇರದ ಒಂದು ಮೋಹಕವಾದಂಥ ರೂಪಸಿಯ ವರ್ಣನೆ ಇಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಮಾಡ್ತಾ ಇದ್ದಾರೆ. ಅಬ್ಬಾ, ಶೋಭಿಸಿದ್ದಳು, ಅವಳು ಶೋಭಾಯಮಾನವಾಗಿ ಶೋಭಿಸ್ತಾ ಇದ್ದಾಳಂತೆ. ಯಾರು? ಚೇಟಕನ ಕಿರಿಯ ಪುತ್ರಿ, ಚೇಟಕ ಮಹಾರಾಜನ ಚೇಟಕನ ಕಿರಿಯ ಪುತ್ರಿ ಅವಳು. ಅವಳ ಹೆಸರು ಚಂದನಿ ಅಂಥೇಳಿ. ನೋಡಿ, ಮಹಾವೀರ ತೀರ್ಥಂಕರರ ಚರಿತೆಯಲ್ಲಿ ಚಂದನೆಯ ಪಾತ್ರ ಅಮೋಘವಾದದ್ದು. ಅದರಲ್ಲೂ ಕೂಡ ಚಂದನೆಯ ಪಾತ್ರ ಸಂವಿಧಾನ ಕೌಶಲವನ್ನ ಡಾಕ್ಟರ್ ಲತಾ ರಾಜಶೇಖರ್ ಅವರು ಇನ್ನೂ ವಿಹಂಗಮವಾಗಿ ವಿಭಿನ್ನ ಶೈಲಿಯಲ್ಲಿ ಚಿತ್ರೀಕರಿಸಿರುವುದನ್ನು ನಾವಿಲ್ಲಿ ಕಾಣಬಹುದು. ಚಂದ್ರನ ರೀತಿಯಲ್ಲಿ ಅರಮನೆಯನ್ನೆಲ್ಲ ಬೆಳಗ್ತಾ ಇದ್ದಾಳಂತೆ ಚಂದನೆ. ಹೀಗಿರುವಾಗ ತ್ರಿಶಲಾದೇವಿ ಮೃಗಾವತಿ ಅಂತೆಲ್ಲ ಸೋದರಿಯರಿಗೆ ಅಕ್ಕರೆಯ ಮುದ್ದು ಗೊಂಬೆಯ ಹಾಗೆ ಇವಳು ಇದ್ದಳು. ಕಾಲಚಕ್ರ ತಿರುಗ್ತಾ ಇದೆ. ಅದರ ಕಾಲಚಕ್ರದ ತಿರುವಿನಲ್ಲಿ ತ್ರಿಶಲಿ ಮೃಗಾವತಿಯರಿಗೆ ಅರಮನೆಯ ಸುಖ ತಲ್ಪ ಸಾಮ್ರಾಜ್ಞಿಯಾಗಿ ಅವರು ಅರಸು ಶ್ರೇಷ್ಠನ ಸಾಮ್ರಾಜ್ಞಿಯಾಗಿ ಮೆರೆದಳು. ಹೀಗಿರುವಾಗ ಚಂದನಿಯು ಕೂಡ ತನ್ನ ಪೂರ್ವ ಸೌಂದರ್ಯ ಸಿರಿಯಲ್ಲಿ ಅವಳು ಬೆಳಗ್ತಾ ಇದ್ದಾಳ ಅರಮನೆಯಲ್ಲಿ. ಹೊಳೆವುದವಳ ಚೆಲು ಮೋಹಕ ಸ್ವರ್ಣವರ್ಣ. ಏನವನ ಚಿನ್ನದ ಬಣ್ಣ ಅವಳಲ್ಲಿ ಇತ್ತಂತೆ. ಅವಳ ವದನ ಚಾರುವದನ, ಅವಳ ಪವಿತ್ರವಾದ ಮುಖ ಬೆಳದಿಂಗಳಿಗೆ ಸಮಾನನಾಗಿತ್ತಂತೆ. ಭ್ರಮರಗಳು ಅವಳ ಹೂವ ಎಂಬುದಾಗಿ ಅವಳ ಮುಖವನ್ನ ಬಂದು ಚುಂಬಿಸ್ತಾ ಇದ್ದವಂತೆ. ಅವಳ ಬಳಿ ವೃಕ್ಷಗಳು ಕೂಡ ಬಾಗ್ತಾ ಇದೆ, ಯಾಕೆಂದ್ರೆ ಅವಳು ಲತಾಂಗಿ. ಹೀಗೆ ಜನರೆಲ್ಲರೂ ಕೂಡ ಅವಳಂತ ರೂಪಸಿ ನಾವು ದೇವ ನಾಗ ಗಂಧರ್ವರಲ್ಲಿಯೂ ಕೂಡ ಕಂಡಿಲ್ಲ ಅಂಥೇಳಿ ಜನಮಾನಸವು ಕೂಡ ಅವಳ ಬಗ್ಗೆ ವಿಮತವನ್ನ ವ್ಯಕ್ತಪಡಿಸ್ತಾ ಇದ್ದಂತೆ. ಒಟ್ಟಿನಲ್ಲಿ ಮಹಾವೀರ ಮಹಾದರ್ಶನದ ಸೋಪಾನ 22ರಲ್ಲಿ ಅಪ್ಸರೆಯ ವರ್ಣನೆಯನ್ನ ಇಲ್ಲಿ ಮಾಡಲಾಗ್ತಾ ಇದೆ.